ವೀಕ್ಷಕರೇ, ಈಗ ನಾನು ಬಂದಿರುವಂಥ ಜಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ನೈನಾಡು ಎಂಬ ಊರಿಗೆ ಬಂದಿದ್ದೇನೆ. ಇಲ್ಲಿ ರಾಘವಾಚಾರ್ಯ ಎಂಬ ಕಬ್ಬಿಣದ ಕುಳುಮೆ ಕೆಲಸ ಮಾಡುವವರು ಇಲ್ಲಿ ಕುಳುಮೆ ಕೆಲಸ ಮಾಡ್ತಿದ್ದಾರೆ. ನೋಡಿ, ಅವರ ಮಗ ಮತ್ತು ಅವರು ರಚಿಸಿದಂಥ ಕೆಲವು ಕಬ್ಬಿಣದ ಕೆಲಸಕ್ಕೆ ಬೇಕಾಗುವಂಥ ಕೆಲವು ಸಾಮಗ್ರಿಗಳನ್ನೆಲ್ಲ ರಚಿಸಿದ್ದಾರೆ. ನೋಡಿ, ಅವರನ್ನು ಈಗ ಅವರ ಕೆಲವು ರಚನೆ ಮಾಡಿದಂಥ ಕೆಲವು ಕಲಾಕೃತಿಗಳು ಇದನ್ನು ಈಗ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಈಗ ನೋಡಿ, ಈಗ ಒಂದು ನಿಮಿಷ, ಈಗ ನಿಮಗೆ ಅವರು ಕುಳುಮೆ ಕೆಲಸ ಮಾಡುವುದನ್ನೆಲ್ಲ ತೋರಿಸ್ತೇನೆ. ಮತ್ತು ಅವರೇ ಒಂದು ಕುಳುಮೆಯ ಕಬ್ಬಿಣದ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಮಿಷನ್ ರೆಡಿ ಮಾಡಿದ್ದಾರೆ. ನೋಡಿ, ಮಿಷನ್ ರೆಡಿ ಮಾಡಿದ್ದಾರೆ. ನೋಡಿ, ಈಗ ನಾನು ತೋರಿಸ್ತೇನೆ. ನೋಡಿ, ಇದು ಕಬ್ಬಿಣದ ಕೆಲಸ ಮಾಡುವಂಥ ಜಾಗ ಇದು. ನೋಡಿ, ಇದೊಂದು ಮಿಷಿನ್ ಇವರು ಬೇರೆ ಕಡೆಯಿಂದ ತಂದದ್ದು ಮಿಷಿನ್. ನೋಡಿ, ಇವರು ರಾಘವಾಚಾರ್ಯ ಇವರು ನೋಡಿ ಕಬ್ಬಿಣದ ಕೆಲಸ ಮಾಡ್ತಾರೆ. ಎಲ್ಲ ಕತ್ತಿ ಎಲ್ಲ ರೆಡಿ ಮಾಡ್ತಾರೆ. ನಮ್ಮ ರೈತರ ಬೆನ್ನೆಲುಬು ಅಂದರೆ ಈ ವಿಶ್ವಕರ್ಮ ಸಮುದಾಯ. ಯಾಕಂತ ಹೇಳಿದರೆ ಎಲ್ಲ ಒಂದು ಸಲಕರಣೆಗಳನ್ನೆಲ್ಲ ರೆಡಿ ಮಾಡಿಕೊಡುವುದು, ರೈತರಿಗೆ ಬೇಕಾಗುವಂಥ ಸಲಕರಣೆಗಳನ್ನು ರೆಡಿ ಮಾಡಿಕೊಡುವುದು ವಿಶ್ವಕರ್ಮ ಸಮುದಾಯದವರು. ನೋಡಿ, ಈಗ ಕತ್ತಿ ಮಾಡಿದ್ರು. ನೋಡಿ, ಮಾಡ್ತಾ ಇದ್ದಾರೆ. ಈ ಮಿಷನನ್ನು ರೆಡಿ ಮಾಡಿದ್ದು ಯಾರು ಗೊತ್ತುಂಟಾ? ಈ ಮಿಷನನ್ನು ರೆಡಿ ಮಾಡಿದವನು ಭುವನಾಚಾರ್ಯ, ಅಂದರೆ ರಾಘವಾಚಾರ್ಯರ ಮಗ. ಸಣ್ಣ ಹುಡುಗ ನೋಡಿ, ಸಣ್ಣ ಹುಡುಗ. ಈಗ ಎಷ್ಟು ನೋಡಿ, ಅವನನ್ನು ಪರಿಚಯಿಸ್ತೇನೆ ನಿಮಗೀಗ. ನೋಡಿ, ಈ ಹುಡುಗನೇ ರಾಘವಾಚಾರ್ಯರ ಮಗ ನೋಡಿ, ಇವನು ಈ ಮಿಷನನ್ನು ರೆಡಿ ಮಾಡಿದ್ದ ಓನಾಗಿ ಅವನೇ. ನೋಡಿ, ಅವನೇ ಮಾಡಿದ್ದಿದ್ದು. ಈಗ ಭುವನ್ ಅವರನ್ನು ಸ್ವಲ್ಪ ಮಾತಾಡಿಸುವ. ನೋಡಿ, ಭುವನ್ ಅವರನ್ನು ಮಾತಾಡಿಸ್ತೇನೆ. ನಮಸ್ತೆ ಭುವನಾಚಾರ್ಯ. ನಮಸ್ತೆ. ಮತ್ತೆ ಹೇಗಿದ್ದೀರಿ? ಚೆನ್ನಾಗಿದ್ದೆ. ನೀವೀಗ ಈ ಒಂದು ಮಿಷನನ್ನು ಈಗ ನಿಮಗೆ ಎಷ್ಟು ವರ್ಷ? ಈಗ 17 ವರ್ಷದ ಹುಡುಗ ಈ ಮಿಷನನ್ನು ರೆಡಿ ಮಾಡಿದ. ಈಗ ನಾವು ಕಬ್ಬಿಣದ ಕೆಲಸ ಮಾಡುವ ಆ ಮಿಷನನ್ನು ತೋರಿಸಿದೆ ನೋಡಿ, ಅದನ್ನು ರೆಡಿ ಮಾಡಿದವನು ಈ ಹುಡುಗ. ಈಗಾಗಲೇ ಒಂದು ಪ್ರಚಾರಕ್ಕೆ ಬರ್ತಾ ಇದ್ದಾನೆ. ಈ ಮಿಷನನ್ನು ರೆಡಿ ಮಾಡಲಿಕ್ಕೆ ನೀವು ಎಷ್ಟು ಸಮಯ ತಗೊಂಡಿದ್ದೀರಿ? ಇದನ್ನೊಂದು ನಾನಂದರೆ ಕೆಲಸಕ್ಕೆ ಹೋಗ್ತಿದ್ದೆ ಆವಾಗ, ರಜೆಯಲ್ಲಿ ಬಂದು ಕತ್ತಲೆಗೆಲ್ಲ ಮಾಡ್ತಿದ್ದದ್ದು. ಒಂದು ತಿಂಗಳು ಒಂದು ತಿಂಗಳಲ್ಲಿ ಈ ಮಿಷನನ್ನು ರೆಡಿ ಮಾಡಿದ್ದೀರಿ. ಹೌದು. ಹೇಗೆ ಆಗ್ತದೆ ಇದರಲ್ಲಿ ಕೆಲಸ ಮಾಡಲಿಕ್ಕೆ? ಒಳ್ಳೆದಾಗ್ತದೆ. ನೋಡಿ, ಇಂಥದ್ದೇ ಬೇರೆ ಟೈಪ್ ಇದು ಮಿಷನ್ ಇದೆ. ಇದು ಬೇರೆ ಕಡೆಯಿಂದ ಅವರು ದುಡ್ಡು ಕೊಟ್ಟು ತಗೊಂಡು ಬಂದಿದ್ದಾರೆ, ಭಾರಿ ದೂರದಿಂದ ತಂದಿದ್ದಾರೆ ಇದು ಮಿಷನ್. ನೋಡಿ, ಇದೊಂದು ಬೇರೆ ಶೈಲಿಯಲ್ಲಿ ಇರುವಂಥ ಮಿಷನ್ ಇದು. ನೋಡಿ, ಇದು ಆದರೆ ನೋಡಿ, ನೋಡಿ ಈಗ ನಿಮಗೆ ತೋರಿಸ್ತೇನೆ. ಇದು ಭುವನ್ ಅವರೇ ರಚಿಸಿದಂಥ ಈ ಒಂದು ಮಿಷನ್. ನೋಡಿ ಹೇಗುಂಟು. ನೋಡಿ, ಒಳ್ಳೆಯ ಒಂದು ಕಬ್ಬಿಣ ಕೆಲಸ, ಕುಳುಮೆ ಕೆಲಸ ಮಾಡುವುದಕ್ಕೆ ನಿಜವಾಗ್ಲೂ ಒಳ್ಳೆ ಮಿಷನ್ ಇದು. ಮತ್ತು ನೋಡಿ, ಮಿಷನ್ ನೋಡಿದ್ದೀರಲ್ಲ. ಮತ್ತು ಬೇರೆ ಕೂಡ ಕೆಲವು ಇದು ಮಾಡಿದ್ದಾರೆ. ನೋಡಿ, ಈ ಕತ್ತಿಯೆಲ್ಲ ಮಾಡಿದರೆ, ಮೊಟ್ಟ ಕತ್ತಿಯೆಲ್ಲ ಮಾಡಿದರೆ ಅದಕ್ಕೆ ಓಲ್ ತೆಗಿಬೇಕು, ಅದಕ್ಕೆ ಮಿಷನ್ ಬೇಕಾಗ್ತದೆ. ಹಾಗೆ ಇವರೊಂದು ಬೇರೆ ಟೈಪಲ್ಲಿ ಮಾಡಿದ್ದಾರೆ. ನೋಡಿ, ಇದು ನೋಡಿ, ಈಗೊಂದು ಹಾಗೆ ಇದನ್ನು ಇಲ್ಲಿ ನೋಡಿ, ಈ ಥರ ಈಗ ಅದನ್ನು ಬಿಸಿ ಮಾಡಿ ಈಗ ಈ ಥರ ಗುದ್ದಿದ್ರೆ ನೋಡಿ ಇದಾಗ್ತದೆ. ಇದನ್ನು ಕೈಯಲ್ಲಿ ಇಟ್ಕೊಳ್ಬೇಕಂತಿಲ್ಲ. ನೋಡಿ, ಕೈಯಲ್ಲಿ ಹಿಡಿಯದೆ
ನೋಡಿ ನೋಡಿ ಕೈಯಲ್ಲಿ ಹಿಡಿಯದೆ ಈ ಥರ ಹೋಲ್ ಮಾಡ್ತಾರೆ ನೋಡಿ. ಸ್ವಲ್ಪ ಒಮ್ಮೆ ಈಗ ಅರ್ಜೆಂಟಿಗೆ ಇದು ಮಾಡಿದವರು, ಇಲ್ಲಾಂದರೆ ಸ್ವಲ್ಪ ಬಿಸಿ ಮಾಡಿದರೆ ರಪ್ಪ ಆಗ್ತದೆ ನೋಡಿ. ಈಗ ಹೋಲ್ ಮಾಡಿದರು ನೋಡಿ, ಹೋಲ್ ಮಾಡಿದರು. ಮತ್ತೊಂದು ನೋಡಿ ಈಗ ಇನ್ನೊಂದು ಮಾಡಿದ್ದಾರೆ ನೋಡಿ, ಇಲ್ಲಿ ಒಂದು ಅವರೇ ನೋಡಿ. ಇದು ಎಂತ, ಇದು ಗ್ರೈಂಡ್ ಇಡಲಿಕ್ಕೆ. ಹಾಂ ನೋಡಿ ಅವರೇ ರೆಡಿ ಮಾಡಿದ್ದು. ಹೀಗೆಟ್ಟು ಹಾಂ ಎರಡು ಕೈಯಲ್ಲಿ ಹಾಂ ಹಾಂ ಹಾಂ. ಮತ್ತೆ ಇದಾದ್ಮೇಲೆ ಇದು ಯಾರು ಇದು ಮಾಡಿ ನಾವೇ ಮಾಡಿದ್ದು. ಯಾರು ನೀನು ಮಾಡಿದ ನೋಡಿ. ಇವನು ಈ ಹುಡುಗನೇ ಮಾಡಿ ಹೀಗೆ ಇದ್ದದನ್ನು ಹೀಗೆ ಮಾಡಿ ಹಾಂ ನೋಡಿ ಇಲ್ಲಿ ನೋಡಿ ಈ ಥರ ಬೆಂಡ್. ಹಾಂ ಹೀಗೆ ಹೌದು tight ಹೌದು. ಮಾಡಿ. ಮತ್ತು ಅಲ್ಲಿ ಒಂದು ಬೇರೆ ಒಂದು ಮಿಷನ್ ಮಾಡಿದ್ದಾರೆ ನೋಡಿ, ರೆಡಿ ಮಾಡಿದ್ದಾರೆ ನೋಡಿ. ಇದು ಕಟಿಂಗ್ ಕಟ್ಟಿಂಗ್ ಮಿಷನ್ ನೋಡಿ. ಇಲ್ಲಾಂದರೆ ನಾವು ಕಟ್ಟಿಂಗ್ ಮಿಷನ್ ಮಾತ್ರ ಕೈಯಲ್ಲಿ ಇಟ್ಕೊಳ್ಬೇಕಾಗ್ತದೆ, ಅದು ರಟ್ತದೆ, ಕೈಯಿಂದ ರಕ್ತ ಏನಾದರೂ ಆಗ್ತದೆ. ಇದೆಲ್ಲ ಅದಕ್ಕೆ ಒಂದು ಹ್ಯಾಂಡ್ಲ್ ಇಟ್ಕೊಳ್ಳಿಕ್ಕೆಲ್ಲ ನೋಡಿ. ಈಗ ನೋಡಿ ಈಗ ಕಟ್ ಮಾಡಲಿಕ್ಕೆ ನೋಡಿ. ನೋಡಿ ಇಂಥವರನ್ನೆಲ್ಲ ಸರ್ಕಾರ ಗುರುತಿಸಿ ಇವರನ್ನು ಒಂದು ಪ್ರಶಸ್ತಿಯೆಲ್ಲ ಕೊಟ್ಟು ಅವರನ್ನು ಸನ್ಮಾನಿಸಿದರೆ ಅವರಿಗೆ ಮುಂದಕ್ಕೆ ಕೂಡ ನಿಜವಾಗಲೂ ದಾರಿದೀಪ ಆಗ್ತದೆ. ಯಾಕಂತ ಹೇಳಿದರೆ ಒಬ್ಬನಿಗೆ ಒಂದು ಸಮಾಜ ಗುರುತಿಸಿದರೆ ಅವರಿಗೆ ಮತ್ತೆ ಕೂಡ ಒಂದು ಇಂಥ ಒಂದು ಸಲಕರಣೆ ಬೇರೆ ಬೇರೆ ಟೈಪ್ ಇದೆಲ್ಲ ರಚನೆ ಮಾಡಬೇಕಂತೇಳಿ ಅವರಿಗೆ ಆಗ್ತದೆ, ಇಷ್ಟ ಆಗ್ತದೆ. ದಯಮಾಡಿ ಸರ್ಕಾರ ಇಂಥ ಮಕ್ಕಳನ್ನು ಗುರುತಿಸಬೇಕು. ಸರ್ಕಾರ ಗುರುತಿಸಿ ಇವರನ್ನು ಕರೆಸಿ ಅವರಿಗೆ ಸನ್ಮಾನ ಪ್ರೋತ್ಸಾಹಧನವನ್ನು ಏನಾದರೂ ಕೊಟ್ಟು ಸಹಕರಿಸಬೇಕಾಗಿ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಬೇಡ್ತಾ ಇದ್ದೇನೆ. ಕ್ಯಾಮರಾಮ್ಯಾನ್ ಸತೀಶ್ ನರ್ತಿಕಲ್.